ಉತ್ತರಾಖಂಡ್ನಲ್ಲಿ ಭಾರಿ ಹಿಮಸ್ಫೋಟ ಆಗಿತ್ತಲ್ಲ ನಿನ್ನೆ. ಅದರಲ್ಲಿ ನಿನ್ನೆ 35 ಕಾರ್ಮಿಕರನ್ನು ರಕ್ಷಣೆ ಮಾಡಿದ್ರು. ಹಿಮದಡಿ ಸಿಲುಕಿದ 4 ಕಾರ್ಮಿಕರಿಗೆ ಸಾವನ್ನಪ್ಪಿರುವಂತ ಮಾಹಿತಿ ಇದೆ. ಕಾರಣ ಇನ್ನೂ 25 ಕಾರ್ಮಿಕರು ಸಿಕ್ಕಾಕೊಂಡಿದ್ರು. ಅದರಲ್ಲಿ ಒಂದಿಷ್ಟು ಜನರನ್ನು ಮತ್ತೆ ರಕ್ಷಣೆ ಮಾಡಿದ್ದಾರೆ. ಬಟ್ 4 ಸಾವನ್ನಪ್ಪಿರುವಂತಹ ವರದಿ ಬರ್ತಾ ಇದೆ. ಈಗ ಭಾರತೀಯ ಸೇನೆಯಿಂದನೇ ಮಾಹಿತಿ ಸಿಗ್ತಾ ಇದೆ. ಉತ್ತರಾಖಂಡ್ನಲ್ಲಿ ಆದಂಥ ಭಾರೀ ಹಿಮಸ್ಫೋಟ, ಅದರ ಪರಿಣಾಮವಾಗಿ ಅಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಂಥ ಕಾರ್ಮಿಕರು ಸಿಕ್ಕಾಕೊಂಡಿದ್ರು. ನಿನ್ನೆ 35 ಕಾರ್ಮಿಕರನ್ನು ರಕ್ಷಣೆ ಮಾಡಿದರು. ಇನ್ನೂ 25 ಕಾರ್ಮಿಕರು ಸಿಲುಕಿಕೊಂಡಿದ್ದರು. ಅದರಲ್ಲಿ ಒಂದಿಷ್ಟು ಕಾರ್ಮಿಕರನ್ನು 35ರಿಂದ 12 ಕಾರ್ಮಿಕರ ರಕ್ಷಣೆ ಮಾಡಿದ್ದಾರೆ. ಬಟ್ ಇನ್ನೂ 4 ಕಾರ್ಮಿಕರ ಮೃತದೇಹಗಳು ಈಗ ಲಭ್ಯವಾಗಿದೆ. ಇನ್ನೂ ಒಂದಿಷ್ಟು ಜನರನ್ನು ರಕ್ಷಣೆ ಮಾಡುವಂಥ ಪ್ರಯತ್ನವೂ ನಡೀತಾ ಇದೆ. ಇನ್ನೂ ಒಂದು 10-12 ಕಾರ್ಮಿಕರು ಸಿಕ್ಕಾಕೊಂಡಿರುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಆ 10 ಕಾರ್ಮಿಕರನ್ನು ಬದುಕಿಸಿ ಕರ್ಕೊಂಡು ಬರುವಂತಹ ಪ್ರಯತ್ನ ಮುಂದುವರಿತಾ ಇದೆ. ಯಾಕಂದರೆ ದಿಢೀರಂತ ಆಗಿರುವಂಥದ್ದು ಇದು. ಬಟ್ ಮುಂಚೆನೇ ಇದ್ರ ಬಗ್ಗೆ ಅಲರ್ಟನ್ನು ಹವಾಮಾನ ಇಲಾಖೆ ಮಾಡಿತ್ತು. ಬಟ್ ಅದರ ಅಂದಾಜು ಈ ರೀತಿಯಲ್ಲಿ ಆಗುತ್ತೆ ಅಂತ ಇರಲಿಲ್ಲ. ಬಟ್ ಅಲರ್ಟ್ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಗಬೇಕಾಗಿತ್ತು. ನನ್ನ ಸಹೋದ್ಯೋಗಿ ಈಗ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಇನ್ನೂ ಎಷ್ಟು ಕಾರ್ಮಿಕರು ಸಿಕ್ಕಾಕೊಂಡಿರುವಂಥ ಮಾಹಿತಿ ಇದೆ ಮತ್ತು ರಕ್ಷಣಾ ಕಾರ್ಯಾಚರಣೆ ಹೇಗೆ ನಡೀತಾ ಇದೆ? ಅರುಣ್, ನಿನ್ನೆ ಉತ್ತರಾಖಂಡದ ಚಮೋಲಿಯಲ್ಲಿರುವಂತಹ ಸಾಮಾ ಕ್ಯಾಂಪ್ ಏನಿದೆ, ಇಲ್ಲಿ ಹಿಮಕುಸಿತ ಆಗಿತ್ತು. ಈ ಹಿಮಕುಸಿತದಲ್ಲಿ 55 ಜನ ಕಾರ್ಮಿಕರು ಸಿಲುಕೊಂಡಿದ್ರು. ಅವರನ್ನ ರಕ್ಷಣೆ ಕಾರ್ಯಾಚರಣೆ ಮಾಡುವಂತ ಕೆಲಸಗಳು ಕೂಡ ಭರದಿಂದ ಸಾಗಿತ್ತು. ಈವರೆಗೂ ಕೂಡ 50 ಜನ ಕಾರ್ಮಿಕರನ್ನ ಹೊರತೆಗೆಯುವಂತ ಕೆಲಸವನ್ನ ಮಾಡಲಾಗಿರುವಂತದ್ದು. ಅವ್ರನ್ನ ಅಪಾಯದಿಂದ ಪಾರು ಮಾಡುವಂತ ಕೆಲಸವನ್ನ ಮಾಡಲಾಗಿದೆ. ಈಗ ಇನ್ನೂ 5 ಜನ ಕಾರ್ಮಿಕರು ಹಿಮದಡಿ ಸಿಲುಕೊಂಡಿದ್ದಾರೆ. ಅವರಿಗಾಗಿ ರಕ್ಷಣಾ ಕಾರ್ಯಾಚರಣೆ ಕೂಡ ಮುಂದುವರೆದಿದೆ. ಒಂದು ಕಡೆ ಸೇನೆ, ಮತ್ತೊಂದು ಕಡೆ ITBP ಪೊಲೀಸರು ನಿರಂತರವಾದಂತ ಕಾರ್ಯಾಚರಣೆಯನ್ನ ಮಾಡಿ ಸುಮಾರು 6ರಿಂದ 7 ಅಡಿ ಕೆಳಗಡೆ ಹಿಮದ ಕೆಳಗಡೆ ಸಿಲುಕಿರುವಂತ ಕಾರ್ಮಿಕರನ್ನ ಹೊರತೆಗೆಯುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಈ ನಡುವೆ ನಿನ್ನೆ ಮತ್ತೆ ಇವತ್ತು ರಕ್ಷಣೆಗೆ ಒಳಗಾದಂತಹ ಕಾರ್ಮಿಕರ ಪೈಕಿ 4 ಮೃತಪಟ್ಟಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಸಿಗ್ತಾ ಇರುವಂತದ್ದು. ಅವ್ರನ್ನ ಜೋಶಿ ಮಠದಲ್ಲಿರುವಂತಹ ಸೇನಾ ಏನು ಆಸ್ಪತ್ರೆ ಇರುತ್ತೆ, ಅಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೊಡುವಂತ ಕೆಲಸವನ್ನ ಕೂಡ ಮಾಡ್ಲಾಗ್ತಾ ಇತ್ತು. ಚಿಕಿತ್ಸೆ ಫಲಕಾರಿ ಆಗದೆ ಈಗ 4 ಕಾರ್ಮಿಕರು ಸಾವನ್ನಪ್ಪಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಸಿಗ್ತಾ ಇದಾವೆ. ಬಾಕಿ ಉಳಿದಂತಹ 46 ಕಾರ್ಮಿಕರ ಆರೋಗ್ಯ ಪರಿಸ್ಥಿತಿ ಸುಧಾರಿಸಿದೆ. ಆದ್ರೆ ಅದರಲ್ಲೂ ಕೂಡ 3 ಜನರ ಪರಿಸ್ಥಿತಿ ಇನ್ನೂ ಕೂಡ ಕ್ರಿಟಿಕಲ್ ಇದೆ ಅನ್ನುವಂತ ಮಾಹಿತಿಗಳನ್ನ ಕೂಡ ಈಗ ಸ್ಥಳೀಯ ಅಧಿಕಾರಿಗಳು ಕೊಡ್ತಾ ಇರುವಂತದ್ದು. ಈಗ ಬಾಕಿ ಉಳಿದ 5 ಕಾರ್ಮಿಕರ ರಕ್ಷಣೆಗೆ ಏನು ಕಾರ್ಯಾಚರಣೆ ನಡೀತಾ ಇದೆ. ಇಲ್ಲಿ ಸುಮಾರು 6 ಹೆಲಿಕಾಪ್ಟರ್ ಗಳನ್ನ ಕೂಡ ನಿಯೋಜನೆ ಮಾಡುವಂತ ಕೆಲಸವನ್ನ ಮಾಡಲಾಗಿದೆ. ಕಾರ್ಮಿಕರನ್ನ ಹೊರ ತೆಗಿತಾ ಇದ್ದಂತೆ ಅವ್ರನ್ನ ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ದಾಖಲು ಮಾಡ್ಲಿಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆಗಳನ್ನ ಕೂಡ ಈಗ ತಯಾರಿ ಇಟ್ಕೊಳ್ಳಲಾಗಿದೆ. ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಒಟ್ಟು 50 ಕಾರ್ಮಿಕರನ್ನು ಆಚೆ ತಂದಿದ್ರು. 50 ಕಾರ್ಮಿಕರ ರಕ್ಷಣೆ ಮಾಡಿದವರಲ್ಲಿ 4 ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಇನ್ನೂ 5 ಕಾರ್ಮಿಕರು ಸಿಕ್ಕಾಕೊಂಡಿದ್ದಾರೆ. 5ರಿಂದ 6 ಅಡಿ ಹಿಮದ ಅಡಿಯಲ್ಲಿ. ಅವರನ್ನು ಕೂಡ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ.